ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಈಗ ನಿಮಗೆ ಏನು ಹೇಳಿಕೊಡುವೆ ಗೊತ್ತುಂಟಾ? ಅನ್ನ ಮಾಡುವುದು ನಿಮಗೆ ತಿಳಿದಿದೆಯೋ ತಿಳಿದಿಲ್ಲವೋ? ಕೆಲವು ಹಾಸ್ಟೆಲ್ಸ್ನಲ್ಲಿರೋರಿಗೆ, ಪಿ ಜಿಯಲ್ಲಿರೋರಿಗೆ ಅನ್ನ ಮಾಡುವುದಕ್ಕೆ ಬರುವುದಿಲ್ಲ. ಮನೆಯಲ್ಲಿರೋ ಕೆಲವು ಮಕ್ಕಳಿಗೂ ಬರುವುದಿಲ್ಲ. ಅವರಿಗೋಸ್ಕರ ಈ ವಿಡಿಯೋ ಮಾಡುತ್ತಿದ್ದೇನೆ. ದಯವಿಟ್ಟು ನೋಡಿ. ಬೇಕಿದ್ದರೆ ಕಲಿತುಕೊಳ್ಳಿ, ಬೇಡದಿದ್ದರೆ ಬಿಟ್ಟು ಬಿಡಿ. ನಿಮಗೆ ಯಾವುದು ಉಪಯೋಗವೋ ಅದು ಮಾಡಿಕೊಳ್ಳಿ. ನೋಡಿ, ಇದರಲ್ಲಿ ಅಕ್ಕಿ 1 ಪಾವು ತೆಗೆದುಕೊಂಡಿದ್ದೇನೆ. ನೀವು 1 ಪಾವು ತೆಗೆದುಕೊಂಡರೆ ನಿಮಗೆ ತೊಂದರೆಯಾಗಬಹುದು. ಯಾಕೆ ಅಂದರೆ ನಿಮ್ಮಲ್ಲಿ ಜಾಸ್ತಿ ಜನನೂ ಇರಬಹುದು, ಕಮ್ಮಿ ಜನನೂ ಇರಬಹುದು. ಅದಕ್ಕಾಗಿ ಅದನ್ನು ನೋಡಿ ಮಾಡಿಕೊಳ್ಳಿ. ನಮ್ಮ ಮನೆಯಲ್ಲಿ ಕಮ್ಮಿ ಜನ ಇರುವುದಕ್ಕೆ ನಾನು ಇಷ್ಟು ತೆಗೆದುಕೊಳ್ಳುತ್ತೇನೆ. ಅದು ಇನ್ನೂ ವಿವರವಾಗಿ ಹೇಳಬೇಕೆಂದರೆ, ನಿಮ್ಮ ಮನೆಯಲ್ಲಿ 2 ಜನ ಇದ್ದರೆ, 3 ಜನ ಇದ್ದರೆ ಇದರಲ್ಲಿ 1 ಪಾವು ತೆಗೆದುಕೊಳ್ಳಿ. ಮುದ್ದೆ ಮಾಡಿ ಅನ್ನ ಮಾಡಿದರೆ ಅಷ್ಟೊಂದು ಬೇಕಾಗುವುದಿಲ್ಲ. ಏನಾಗಿ ಎಲ್ಲಾದರೂ ಮಾಡಿಬಿಟ್ಟಿರಾ, ಆಮೇಲೆ ಮನೆಯವರ ಹತ್ರ ಒಗ್ಗಿಸಿಕೊಳ್ಳಬೇಕಾಗುತ್ತದೆ. ಈಗ ನೆಕ್ಸ್ಟ್ ಸ್ಟೆಪ್ ಈಸ್ ತೊಳೆದುಕೊಳ್ಳಬೇಕು. ನೋಡಿ, ಸಿಂಕ್. ನಿಮ್ಮ ಮನೆಯಲ್ಲಿ ಇದೇ ತರ ಸಿಂಕು ಇದೆಯೋ ಇಲ್ಲವೋ? ಅದೇ ತರ ಬೇಕಾಗ ಇಲ್ಲ. ಯಾವ ನೀರಲ್ಲಾದರೂ ತೊಳೆದುಕೊಳ್ಳಬಹುದು. ಇದೇ ಸಿಂಕು ಬೇಕು ಅಂದರೆ ಆಗುವುದಿಲ್ಲ. ಅವರ ಮನೆಯಲ್ಲಿ, ಕೆಲವರು ಮನೆಯಲ್ಲಿ ಬಿಂದಿಗೆಯಲ್ಲಿ ನೀರು ಇರುತ್ತೆ. ಈ ತರ ತೊಳಿಬೇಕು, ಚೆನ್ನಾಗಿ ತೊಳಿಬೇಕು. ಇದನ್ನು ಇಸುಕಿ ತೊಳೆದರೂ ತೊಂದರೆ ಇಲ್ಲ. ಏಕೆ ಅಂದರೆ ಇದು ಇನ್ನೂ ಗಟ್ಟಿಯಾಗಿ ಇದೆ. ಅದು ಮೃದುವಾದಾಗ, ಇವಾಗ ಮೃದುವಾಗುವುದಿಲ್ಲ, ಅದು ಬೇಯಿಸಿದಾಗಲೇ ಮೃದುವಾಗುವುದು. ಈ ತರ ತೊಳೆದು ಚೆಲ್ಲಿ ಇನ್ನೊಂದು ಸರಿ ತೊಳೆಯಬೇಕು. ಹಾಗೆ ಮಾಡಿದರೆ ನಿಮ್ಮ ಗತಿ ಗೋವಿಂದ. ಏನೂ ಆಗುವುದಿಲ್ಲ, ಗಲೀಜು ಹಂಗೆ ಇದ್ದು ಬಿಡುತ್ತೆ. ಎಲ್ಲರೂ ನಿಮ್ಮ ಮನೆಯಲ್ಲಿರುವ ದೊಡ್ಡವರೆಲ್ಲ ನಿನಗೆ ಅಡುಗೆ ಮಾಡುವುದಕ್ಕೂ ಬರುವುದಿಲ್ಲವೇ ಎಂದು ಬೈಯುವುದು. 2 ಸಾರಿ 3 ಸಾರಿ ತೊಳೆದುಕೊಳ್ಳಿ. ಹಂಗೆ ತಿಂದು ಬಿಡ್ತೀವಿ, ಹಂಗೆ ಮಾಡ್ಕೊಂಡ್ ಬಿಡ್ತೀವಿ ಅಂದ್ರೆ ಹಂಗೂ ಮಾಡಿಕೊಳ್ಳಿ. ನಾವು ಹಂಗೆ ತಿನ್ನುವವರು ಅಂದ್ರೆ ಹಂಗೆ ಮಾಡಿಕೊಳ್ಳಿ, ತೊಂದರೆ ಏನು ಇಲ್ಲ. ಅದು ಅವರವರ ಇಷ್ಟ. 1 ಸಾರಿ ತೊಳೆಯಬಹುದು, 2 ಸಾರಿ ತೊಳೆಯಬಹುದು, ಎಷ್ಟು ಸಾರಿ ಆದರೂ ತೊಳೆಯಬಹುದು. ನಾನು 3-4 ಸಾರಿ ತೊಳೆಯುತ್ತೇನೆ. ನೀವು ಬೇಜಾರು ಮಾಡಿಕೊಳ್ಳಬೇಡಿ. ಈ ಅಮ್ಮ ಏನು ಇಷ್ಟು ಸಾರಿ ತೊಳೆಯುತ್ತಾರೆ ಅಂತ. ನನಗೆ ಹಾಗೆ ಮಾಡಿದರೇನೆ ಇಷ್ಟ. 1 ಸಾರಿ 2 ಸಾರಿ ತೊಳೆದರೆ ನನಗೆ ಇಷ್ಟವಾಗುವುದಿಲ್ಲ. ಇದರಲ್ಲಿ ನೀರನ್ನು ಹಿಡಿದು ಇಡಬೇಕು. ಎಷ್ಟು ನೀರು ಅನ್ನುವುದು ಗೊತ್ತಿಲ್ಲವೇ? 1 ಪಾವು, ಇವಾಗ 1 ಗ್ಲಾಸ್ ತೆಗೆದುಕೊಂಡಿದ್ದೀನಲ್ವಾ, ಅದರಲ್ಲಿ 2 ಗ್ಲಾಸ್ ನೀರಿರ್ತದೆ. ಅದಕ್ಕಿಂತ ಜಾಸ್ತಿ ಇರ್ತೀನಿ ಅಂದ್ರೆ ಅದು ನಿಮ್ಮ ಕರ್ಮ. ಆಮೇಲೆ ನೀವೇ ತಿನ್ನಬೇಕಾಗುತ್ತದೆ. ಆವಾಗ ಏನು ಆಗುತ್ತದೆ ಅಂದರೆ ಅನ್ನ ಬಂದು ಗಮ್ ಆಗ್ಬಿಡತ್ತೆ. ಆವಾಗ ನೀವು ಅದನ್ನ ಎತ್ಕೊಂಡು ಪಾಂಪ್ಲೇಟ್ಗಳಿಗೆ ಹಾಕೊಬೇಕಾಗುತ್ತೆ. ಪಾಂಪ್ಲೇಟ್ ಅಂಟಿಸೋದಿಕ್ಕೆ, ಬುಕ್ಗಳಲ್ಲಿ ಅಂಟಿಸೋದಿಕ್ಕೆ, ಇನ್ನೇನಕ್ಕಾದ್ರೂ ಯೂಸ್ ಆಗುತ್ತೆ.
ಈಗ ಸ್ಟವ್ ಅಂಟಿಸಿ ಇಕ್ಕಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಬೇಯಿಸಬೇಕು. ಎಷ್ಟು ಹೊತ್ತು? ಅದು ಬಬಲ್ಸ್ ಬರೋವರೆಗೂ. ಒಂದು 50 ಬಬಲ್ಸ್ 60 ಬಬಲ್ಸ್ ಬರಬೇಕು. ಕೌಂಟ್ ಮಾಡ್ಕೊಂಡು ಕೂತ್ಕೊಂತೀರಾ ಬಬಲ್ಸ್ನ? ಅದಾಗೋದಿಲ್ಲ. ಕೌಂಟ್ ಮಾಡ್ಕೊಂಡು ಕೂತ್ಕೊಳ್ಳಬಾರ್ದು. ಅದರೊಳಗಡೆ ಕೈ ಇಡಬಾರದು. ಕೈ ಇಟ್ಟರೆ ನಿಮ್ಮ ಕೈ ಫ್ರೈ ಆಗ್ಬಿಡುತ್ತೆ. ಆವಾಗ ಅದು ಸಾಂಬಾರ್ ಆಗ್ಬಿಡುತ್ತೆ. ಸೌಟಲ್ಲಿ ನೋಡಬೇಕು. ನೀವು 50 ಬಬಲ್ಸ್ ಕೌಂಟ್ ಮಾಡಿದ್ರೆ ಆಗುವುದಿಲ್ಲ. ಸ್ವಲ್ಪ ಬಬಲ್ಸ್ ಬರೋವರೆಗೂ ನೋಡಿ. ಆಮೇಲೆ ಅದರೊಳಗಡೆ ರೈಸ್ ತೊಳೆದಿರುವುದನ್ನು ಹಾಕಿ. ಅದು ಚೆನ್ನಾಗಿ ಆದರೆ ಪರವಾಗಿಲ್ಲ. ನೀವು ನೀರು ಜಾಸ್ತಿ ಇಟ್ಟು ಬೇಯಿಸಿದರೆ ನನ್ನನ್ನು ಬೈದುಕೊಳ್ಳುತ್ತಾರೆ. ಸರಿಯಾಗಿ ಮಾಡಿ. ಅದು ಗಮ್ಮಾಗ್ಬಿಡುತ್ತೆ. ಗಮ್ಮಾದ್ರೆ ಏನ್ ಮಾಡಬೇಕು ಅಂತೀರಾ? ತಿನ್ನಬಹುದು. ಇಲ್ಲದಿದ್ದರೆ ತಲೆಗೆ ಪ್ಯಾಕ್ ಹಾಕೊಂಬಿಡಿ. ಅದನ್ನು ಬಿಸಾಡೋ ಬದಲು ಪ್ಯಾಕ್ ಹಾಕೊಂಬಿಡಿ. ಈ ಜಪಾನೀಸ್ ಎಲ್ಲ ಹಾಕೊಂತಾರೆ ಅಲ್ವಾ, ಏರ್ಸು ಸಿಲ್ಕಿ ಆಗುತ್ತೆ. ಇಲ್ಲ ಫೇಸ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಂಬಿಡಿ. ಯಾಕೆ ಬಿಸಾಕುವುದು? ಇಷ್ಟು ಐಡಿಯಾ ಕೊಟ್ಟಿದ್ದೀನಿ, ಫಾಲೋ ಮಾಡಿ. ಇನ್ನೂ ಗಟ್ಟಿಯಾಗಿ ಬಂದರೆ, ಕಮ್ಮಿ ನೀರು ಇಕ್ಕಿದರೆ ಅದನ್ನೆತ್ತುಕೊಂಡು ಹೋಗಿ ಆಚೆ ಚೆಲ್ಲಿಬಿಡಿ. ನಾಯಿಗಳಿಗೆ ಹಾಕಿಬಿಡಿ. ನೀವು ತಿನ್ನುವುದು ಬೇಡ. ಆಮೇಲೆ ಹೊಟ್ಟೆ ನೋವು ಬರುವುದು. ಗೊತ್ತಾ? ಗೊತ್ತು ಮಾಡಿಕೊಳ್ಳಿ. ಇನ್ನೂ ಒಂದು, ಅದು ಗಮ್ಮು ತರ ಹಾಕಿದ್ದರೆ ಎತ್ಕೊಂಡೋಗಿ ಪಾಂಪ್ಲೆಟ್ಗಳಿಗೆ ಅಂಟಿಸಿಬಿಡಿ. ಯಾರಾದ್ರೂ ಪಾಂಪ್ಲೆಟ್ಗಳು ಅಂಟಿಸೋರಿದ್ರೆ ಅವರಿಗೆ ಕೊಟ್ಟು ಬಿಡಿ. ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಗೋಡೆಗಳಿಗೆಲ್ಲ ಅಂಟಿಸಿಬಿಡಿ. ಅದನ್ನೆತ್ತುಕೊಂಡು ನಿಮ್ಮ ತಲೆ ಮೇಲೆ ಸುರಿದುಕೊಳ್ಳಬಿಡಿ. ಆವಾಗ ಸುರಿದುಕೊಂಡು ಅರ್ಧ ಅವರು ಬಿಟ್ಟು ಸ್ನಾನ ಮಾಡಿಕೊಂಡು ಬಿಡಿ. ನಿಮ್ಮ ಹೇರು ಚೆನ್ನಾಗಿ ಗ್ರೋತ್ ಆಗುವುದು. ಅದನ್ನು ಒಂದು ವಿಡಿಯೋ ಮಾಡಿ ಹಾಕಿಬಿಡಿ. ಅದು ಫೇಮಸ್ ಆಗ್ಬಿಡುತ್ತೆ. ಆವಾಗ ನೀವು ಒಂದು ದೊಡ್ಡ ಯೂಟ್ಯೂಬರ್ ಆಗ್ಬಿಡ್ತೀರಾ. ನಿಮಗೆ ಅನ್ನ ಮಾಡುವುದು ಎಷ್ಟು ಕಷ್ಟ ಅಂದರೆ ಏನು ಹೇಳುವುದು. ನಮ್ಮ ಕರ್ಮ, ನಮ್ಮ ಸ್ಥಿತಿ ಎಲ್ಲಿಗೆ ಬಂದಿದೆ. ಈಗ ನಾನು ಮಜ್ಜಿಗೆ ಹುಳಿಯನ್ನು ಮಾಡಬೇಕು. ಫಸ್ಟ್ ಎಣ್ಣೆ ಊದಬೇಕು, ಅರಿಶಿನ ಹಾಕಬೇಕು, ಸಾಸಿವೆ ಜೀರಿಗೆ ಹಾಕಬೇಕು. ಅದರಲ್ಲಿ ನಿಮ್ಮ ಕೈ ಇಟ್ಟು ಫ್ರೈ ಮಾಡಬೇಕು. ಸ್ನೇಹಿತರೆ, ಗುಂಟೂರು ಮೆಣಸಿನಕಾಯಿ ಅಂದರೆ ಇದೆ. ನೀವು ಗುಂಟೂರಿಗೆ ಹೋಗಿ ತೆಗೆದುಕೊಂಡು ಬರುವುದು ಅಲ್ಲ. ಈಗ ನಾನು ಸೋರೆಕಾಯಿಯ ಚರ್ಮವನ್ನು ಬಿಡಿಸುತ್ತೇನೆ. ಅದಕ್ಕೆ ನೋವಾದರೆ ನಾನು ಏನು ಮಾಡಲಿ? ಸ್ಕಿನ್ ಡಾಕ್ಟರ್ ಹತ್ರಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸೋಣ. ಅದರ ಸ್ಕಿನ್ ಅನ್ನು ಈ ರೀತಿ ಸುಲಿಯಬೇಕು. ಅದನ್ನು ಈ ರೀತಿ ಸುಲಿಯಬೇಕು. ಅದು ಅಳುತ್ತಿದೆ ನೋಡಿ, ಇಲ್ಲೆಲ್ಲ ನೀರು ಬಂದಿದೆ. ನಾವು ಏನು ಮಾಡುವುದಕ್ಕಾಗುವುದಿಲ್ಲ. ಅದನ್ನು ಅಡುಗೆ ಮಾಡಲೇಬೇಕು, ತಿನ್ನಲೇಬೇಕು. ಪಾಪ ಎಷ್ಟು ಅಳುತ್ತಿದೆ, ಅದರ ರಕ್ತ ಸುರಿಯುತ್ತಿದೆ. ಇದರ ಹೊಟ್ಟೆಯ ಒಳಗಡೆ ಇರುವುದನ್ನೆಲ್ಲ ಬಗೆದು ಎಳೆದು ಕರುಳನ್ನು ತೆಗೆದು ಆಚೆ ಹಾಕಬೇಕು. ಇದರ ಕರುಳು ಎಲ್ಲ ಕ್ಲೀನ್ ಮಾಡಬೇಕು. ಏನೋ ಈ ತರ ಬಂದಿದೆ. ಅದರ ಒಳಗಡೆ ನಾನು ತೆಗೆಯುವಾಗ ಕೆಲವೊಂದನ್ನು ಮರ್ಡರ್ ಮಾಡಿದ್ದೀನಿ ನೋಡಿ. ಅದು ಒಳಗಡೆ ಇತ್ತು. ಇವೆಲ್ಲ ಪಾಪ ನನ್ನ ಕೈಯಲ್ಲಿ ಸಿಕ್ಕಿ ಮರ್ಡರ್ ಆಗೋಯ್ತು. ಏನು ಮಾಡಲಿ?
ನೋಡಿ ಸ್ನೇಹಿತರೆ, ಅವು ಮರ್ಡರ್ ಆಗಿ ಇಲ್ಲಿ ಸ್ಮಶಾನಕ್ಕೆ ಹೋಗುವುದಕ್ಕೆ ಸಿದ್ಧವಾಗಿವೆ. ಅವರ ಬಂಧು ಬಳಗವೆಲ್ಲ ಕುಳಿತು ಅಳುತ್ತಿದ್ದಾವೆ. ತೆಗೆದುಕೊಂಡು ಹೋಗಿ ಈಗ ಸ್ಮಶಾನದಲ್ಲಿ ಹಾಕಿ ಬರುತ್ತೇನೆ. ಇನ್ನು ಇದರ ಒಳಗಡೆ ಎಲ್ಲ ಅದರ ಬಂಧು ಬಳಗ ಸೇರಿಕೊಂಡಿದೆ. ಅವಕ್ಕೆ ಆ ವಿಚಾರ ಗೊತ್ತಾಗಲಿಲ್ಲ. ಅದು ಮರ್ಡರ್ ಆಗಿರೋದು ಅದಕ್ಕೆ ಗೊತ್ತಾಗೋದಿಲ್ಲ. ಈಗ ನಾನು ಸ್ಮಶಾನಕ್ಕೆ ಬಿಸಾಕಿದಾಗ ಅದು ಒಣಗುತ್ತೆ ಅಲ್ಲವೇ, ಆವಾಗ ಅವುಗಳಿಗೂ ಅರ್ಥವಾಗುತ್ತದೆ, ನಮಗೂ ಮರ್ಡರ್ ಆಗುವ ಸಮಯ ಬಂದಿದೆ, ನಾವು ದೇವಲೋಕಕ್ಕೆ ಹೋಗುತ್ತಿದ್ದೇವೆ ಅಂತ ಅವು ಅರ್ಥ ಮಾಡಿಕೊಳ್ಳುತ್ತವೆ. ಹೋಗಿ ಬರುತ್ತೇನೆ, ಸ್ಮಶಾನಕ್ಕೆ ಹಾಕಿ ಬರುತ್ತೇನೆ. ನೋಡಿ, ಅನ್ನ ಈ ರೀತಿ ಬಬಲ್ಸ್ ಬರುತ್ತದೆ. ಸ್ವಲ್ಪ ಹೊತ್ತು ಕಾಯಿರಿ, ಇಲ್ಲದಿದ್ದರೆ ಹಂಗೆ ತಿಂದುಕೊಳ್ಳಿ. ಹೊಟ್ಟೆ ನೋವು ಬಂದರೆ ಆಸ್ಪತ್ರೆಗೆ ಓಡಿ ಹೋಗಿ. ನಾನು ಸೋರೆಕಾಯಿಯಲ್ಲಿದ್ದ ಹುಳುಗಳನ್ನೆಲ್ಲ ಮರ್ಡರ್ ಮಾಡಿದ್ದೇನೆ. ನನಗೆ ಬೇಸರವಾಗುತ್ತಿದೆ, ನೋವಾಗುತ್ತಿದೆ. ನನ್ನನ್ನು ಪೊಲೀಸವರು ಕರೆದುಕೊಂಡು ಹೋದರೆ ಪೊಲೀಸವರಿಗೆ ಚಳ್ಳೆಯನ್ನು ತಿನ್ನಿಸಿ ಬಂದು ಬಿಡುತ್ತೇನೆ. ಇದು ಕೂಗುತ್ತಿದೆ, ನನ್ನನ್ನು ಎದುರಿಸಿ ಓಡಿಸುತ್ತದೆ. ಇವಾಗಲೂ ಆವಾಗಲೂ ನನ್ನ ಹಿಂದೆನೇ ಇದೆ. ನೀವು ನೋಡುತ್ತಿದ್ದೀರಿ, ಟುಸ್ ಟುಸ್ ಹೋಗು ಹೋಗು ಅನ್ನುತ್ತಿದೆ. ನಾನು ಹೋಗದೆ ನಿಂತಿದ್ದೀನಿ. ನೀನು ಹೋಗದಿದ್ದರೆ ನಿನಗೆ ಮಾಡುತ್ತೇನೆ ಎಂದು ನನಗೆ ವಾರ್ನಿಂಗ್ ಕೊಡುತ್ತಿದೆ. ಇರಮ್ಮ, ಹೋಗ್ತೀನಿ, ಮಾತಾಡ್ತಾ ಇದ್ದೀನಿ, ಒಂದೇ ಒಂದು ಸೆಕೆಂಡು. ಅದು ನನ್ನ ಮಾತು ಕೇಳುವುದಿಲ್ಲ, ಅದರದೇ ಅದು ಕೆಲಸ. ನಾನು ಇಷ್ಟೊತ್ತು ಬಾಯಿ ಬರೆದುಕೊಂಡಿದ್ದಕ್ಕೆ ನನಗೆ ಬಾಯಾರಿಕೆಯಾಗುತ್ತಿದೆ. ಬಾಯಿಗೆ ಸ್ವಲ್ಪ ಅಕ್ಕಿ ಹಾಕಿಕೊಂಡೆ. ಅದು ನನಗೆ ಚಟ. ಅಡುಗೆ ಮಾಡುವಾಗ ಸ್ವಲ್ಪ ಬಾಯಲ್ಲಿ ಅಕ್ಕಿ ಹಾಕಿಕೊಳ್ಳುವುದು ನನಗೆ ಚಟ. ಒಬ್ಬೊಬ್ಬರಿಗೆ ಬೀಡಿ ಸೇರುವ ಚಟ, ಒಬ್ಬೊಬ್ಬರಿಗೆ ಎಂಡ ಸೇರೋ ಚಟ, ನನಗೆ ಅಕ್ಕಿ ಹಾಕಿಕೊಳ್ಳುವ ಚಟ. ಇದು ನನ್ನನ್ನು ಕೂಗಿ ಕರೆಯುತ್ತಿದೆ. ಬಂದೆ, ಇಲ್ಲದಿದ್ದರೆ ಅದು ನನಗೆ ಮಾಡುತ್ತದೆ. ಅದರ ಒಳಗಡೆ ಇರೋದನ್ನೆಲ್ಲ ಚೆನ್ನಾಗಿ ರುಬ್ಬಿ, ಹೆಂಗು ತಿಂತೀಯ ನೀನು ತಿನ್ನು ಅಂತ ಮಾಡುತ್ತೆ. ಇದು ಆವಾಗಲಿಂದ ಬಾಯಿ ಬಡ್ಕೊಂತಾ ಇದೆ. ಅದನ್ನ ಆಫ್ ಮಾಡಿ ಪಕ್ಕಕ್ಕಿಡುತ್ತೀನಿ. ಒಂದು ಬಿಟ್ಟೆ ಅದ್ರ ಮೇಲೆ ಬಾಯಿ ಮುಚ್ಕೊಂಡ್ಬಿಡ್ತು.